ದೊಡ್ಡವರಿಗೊಂದು ಕಾನೂನು, ಸಣ್ಣವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು, ಜೊತೆಗೆ ಶಾಸಕರಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು. ಈ ರೀತಿಯಾಗಿ ಮಾತುಗಳು ಅವಾಗವಾಗ ಕೇಳಿ ಬರುತ್ತೆ. ಯಾಕೆ ಅಂತಂದರೆ ಇವತ್ತು ಕೂಡ ಹಾಗೇ ನಡೆದಿತ್ತು. ಇದು ಯಾರಾದರೂ ಜನಸಾಮಾನ್ಯರಾಗಿದ್ದರೆ ಇಷ್ಟೊತ್ತಿಗೆ ಒದ್ದು ಒಳಗಡೆಗೆ ಹಾಕಿರೋರು. ಆದರೆ ಶಾಸಕರ ಸಹೋದರ, ಶಾಸಕರ ಪುತ್ರ ಆಗಿದ್ದಕ್ಕೆ ಟೈಮ್ ತಗೊಂಡು ಸುದ್ದಿ ಪ್ರಸಾರ ಆದಮೇಲೆ FIR ಹಾಕ್ಕೊಂಡು ಈಗ ಅರೆಸ್ಟು ಮಾಡಿಲ್ಲ. ಇನ್ನು ಇಂಥ ಪ್ರಕರಣದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ ಅರೆಸ್ಟ್ ಮಾಡ್ತಿರ್ಲಿಲ್ವಾ? ಮಸ್ಕಿ ಶಾಸಕನ ಪುತ್ರ ಮತ್ತು ಸಹೋದರನ ಅಟ್ಟಹಾಸವನ್ನು ನೋಡಿ, ಆ ದೃಶ್ಯ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಹೇಳಬೇಕಾಗಿರೋದಿಲ್ಲ. ಅದರಲ್ಲಿ ಕಟ್ಟಿಗೆಗೆ ಮೊಲವನ್ನು ನೇತು ಹಾಕಿ ವಿಕೃತಿಯನ್ನು ಮಾಡಿ ಸಂಭ್ರಮಿಸ್ತಾರೆ. ಹೇಳಿದರೆ ಸಂಪ್ರದಾಯ ಅಂತ ಹೇಳ್ತಾರೆ. ಇದು ಯಾವ ಸಂಪ್ರದಾಯ ರೀ? ಅನೇಕ ರೀತಿಯಾದಂಥ ಸಂಪ್ರದಾಯಗಳಿದೆ. ಒಂದು ಪ್ರಾಣಿಯನ್ನು ಈ ರೀತಿಯಾಗಿ ನೇತಾಕೊಂಡು ಹರ್ಕೊಂಡು ಬರೋದು ಹಳೆ ಕಾಲದಲ್ಲಿ ಆದಿಮಾನವರು ಇದ್ರಲ್ವ, ಹಂಗಾಗೋಯ್ತು. ಕಾಡು ಮನುಷ್ಯರಿಗಿಂತ ಕಡೆಯಾಗೋದ್ರಿ ನೀವು. ಮಾರಕಾಸ್ತ್ರ ಹಿಡಿದು ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಇವರೆಲ್ಲ ಏನು ಹೇಳಬೇಕು ಆಗಿದ್ದಾಗ? ಇವರೆಲ್ಲ ಓದಿರೋರ, ತಿಳಿದವರ? ಜನಸಾಮಾನ್ಯರಿಗೆ ಇನ್ಯಾವ ಬುದ್ಧಿ ಹೇಳ್ತೀರಾ ನೀವು? ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡ್ತು ನಿರಂತರವಾಗಿ. ತದನಂತರ ಎಚ್ಚೆತ್ತುಕೊಂಡಂಥ ಅರಣ್ಯ ಇಲಾಖೆ. ಅಯ್ಯೋ, ಈ ಅರಣ್ಯ ಇಲಾಖೆಯವ್ರಿಗೆ ಏನಾಗಿದೆ ನನಗಂತೂ ಅರ್ಥ ಆಗೋದಿಲ್ಲ. ಶಾಸಕರ ಪುತ್ರ ಮತ್ತು ಸಹೋದರನ ವಿರುದ್ಧ ಈಗ FIR ದಾಖಲು ಮಾಡಿಕೊಳ್ಳುತ್ತಾರೆ. ಇವೆಲ್ಲ ವರದಿ ಪ್ರಸಾರ ಆಗಬೇಕು. BBMPನವ್ರಿಗೂ ವರದಿ ಪ್ರಸಾರ ಆಗಬೇಕು, ಆಮೇಲೆ ಕ್ರಮ ಅಂತಾರೆ. ಸರ್ಕಾರಕ್ಕೂ ಕೂಡ ವರದಿ ಪ್ರಸಾರ ಆಗಬೇಕು, ಆಮೇಲೆ ಕ್ರಮ ಅಂತಾರೆ. ಈ ಅರಣ್ಯ ಇಲಾಖೆಯವ್ರಿಗೂ ಕೂಡ ಸುದ್ದಿ ಪ್ರಸಾರ ಆಗಬೇಕು, ಆಮೇಲೆ ಕ್ರಮ ಅಂತಾರೆ. ಎಲ್ಲವೂ ಹಿಂಗೆ, ನಿಮಗೇನು ಗೊತ್ತೂ ಆಗಲ್ಲ. ಪ್ರಕರಣವನ್ನು ಖಂಡಿಸಿದ್ದಾರೆ ಈಗ ಶಾಸಕ ಬಸವನಗೌಡ ತುರ್ವಿಹಾಳ್. ಖಂಡಿಸಿರೋದಷ್ಟೇ ಅಲ್ಲ ಸರ್, ಅದೇನು ಕ್ರಮ ಇದೆ ತಗೊಳ್ಳಿ, ನನ್ನ ಮಗ ಆಗಿರ್ಬೋದು, ನನ್ನ ಸಹೋದರ ಆಗಿರ್ಬೋದು ಅಂತ ಹೇಳಿ ನೋಡೋಣ. ನನ್ನ ಮಗ ಮಾಡಿದ್ರು ತಪ್ಪೇ ಅಂತ ಹೇಳಿದ್ದಾರೆ. ತಪ್ಪು ಕರೆಕ್ಟು, ರಕ್ಷಣೆಗೆ ನಿಲ್ಲಕ್ಕೆ ಹೋಗಬೇಡಿ. ವರದಿ ನೋಡ್ಕೊಂಡು ಬನ್ನಿ. ಶಾಸಕರಿಗೊಂದು ಸಾಮಾನ್ಯರಿಗೊಂದು ಕಾನೂನು. ಮಸ್ಕಿ ಶಾಸಕನ ಪುತ್ರ ಸಹೋದರನ ಅಟ್ಟಹಾಸ, ಕಟ್ಟಿಗೆಗೆ ಮೊಲ ನೇತು ಹಾಕಿ ವಿಕೃತಿ ಸಂಭ್ರಮ. ರಾಜ್ಯದಲ್ಲಿ ಶಾಸಕರಿಗೊಂದು ಶ್ರೀಸಾಮಾನ್ಯರಿಗೊಂದು ನ್ಯಾಯನ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಯಾಕಂದ್ರೆ ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ ಪುತ್ರ ಹಾಗೂ ಸಹೋದರ ಮೊಲಗಳ ಬೇಟೆಯಾಡಿ ವಿಜೃಂಭಿಸಿದ ಘಟನೆ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಶಂಕರಲಿಂಗೇಶ್ವರ ಜಾತ್ರೆ ಹಿನ್ನೆಲೆಯಲ್ಲಿ ಮೊಲಗಳ ಬೇಟೆಯಾಡಿದ ಶಾಸಕ ಬಸನಗೌಡ ತುರ್ವಿಹಾಳ ಸಹೋದರ ಸಿದ್ದನಗೌಡ ಹಾಗೂ ಪುತ್ರ ಸತೀಶ್ ಗೌಡ ಮೊಲಗಳನ್ನ ಕಟ್ಟಿಗೆಗೆ ನೇತು ಹಾಕಿ ಮಾರಕಾಸ್ತ್ರ ಹಿಡಿದು ಮೆರವಣಿಗೆ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ಮಸ್ಕಿ ಶಾಸಕರ ಪುತ್ರ ಹಾಗೂ ಸಹೋದರ ಮೊಲಗಳನ್ನ ಬೇಟೆಯಾಡಿ ಸಂಭ್ರಮಿಸುವುದರ ಜೊತೆಗೆ ಮಾರಕಾಸ್ತ್ರಗಳನ್ನ ಹಿಡಿದು ವಿಜಯೋತ್ಸವವನ್ನ ಆಚರಿಸಿರುವಂತ ವಿಡಿಯೋಗಳನ್ನು ಅವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಕೊಂಡಿದ್ದಾರೆ. ಆದರೆ ನಿಜಕ್ಕೂ ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ಜನಪ್ರತಿನಿಧಿಗಳ ಕುಟುಂಬಗಳಿಗೆ ಒಂದು ನ್ಯಾಯನ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ನಿಜಕ್ಕೂ ಎದ್ದಿರುವಂಥದ್ದು. ನಿಜಕ್ಕೂ ಅಧಿಕಾರಿಗಳು ಇವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ತಾರಾ ಅಥವಾ MLA ಕುಟುಂಬ ಅನ್ನೋ ಕಾರಣಕ್ಕೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಿಂದೇಟಾಗ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಇಲಾಖೆ. ಶಾಸಕರ ಪುತ್ರ ಸಹೋದರನ ವಿರುದ್ಧ ದೂರು ದಾಖಲು. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತ ವರದಿ ಪ್ರಸಾರವಾಗ್ತಾ ಇದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮಕ್ಕೆ ಮುಂದಾಗಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್. ಈಗಾಗಲೇ ಅಧಿಕಾರಿಗಳಿಗೆ ಪಂಚನಾಮೆ ಮಾಡಲು ಕಳುಹಿಸಿದ್ದೇವೆ, ಕೂಡಲೇ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸುತ್ತೇವೆ ಅಂತ ರಾಯಚೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಹೇಳಿದರು. ಪ್ರಕರಣದ ತೀವ್ರತೆ ಮೇಲೆ ಕ್ರಮ ಜರುಗಿಸುತ್ತೇವೆ. ಮೊದಲಿಗೆ ನೋಟಿಸ್ ಹೋಗುತ್ತೆ, ನಂತರ ಬಂಧನವೂ ಆಗುತ್ತೆ. ಶಾಸಕನ ಪುತ್ರ ಅಂತೇನೂ ಇಲ್ಲ, ಯಾರೇ ತಪ್ಪು ಮಾಡಿದ್ರೂ ಕ್ರಮ ಜರುಗಿಸುತ್ತೇವೆ ಅಂತ DFO ಪ್ರವೀಣ್ ಹೇಳಿದ್ದಾರೆ. ಕಾನೂನಲ್ಲಿ ಅವಕಾಶ ಯಾವುದೂ ಇಲ್ಲ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವ್ರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ, ಅದೇ ರೀತಿ ಎನ್ಕ್ವೈರಿ ಮಾಡ್ತೀವಿ. ಇಲ್ಲ ಯಾರೇ ಆಗಲಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಅಲ್ಲಿ ಏನು ಪ್ರಾವಿಷನ್ ಇದೆ ಮಾಡ್ತೀವಿ. ಫಸ್ಟ್ ಈಗ FIR ಹಾಕಬೇಕು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಆಫೆನ್ಸ್ ರಿಜಿಸ್ಟರ್ ಮಾಡ್ತೀವಿ, ಆದ್ಮೇಲೆ ಮುಂದಿನ ಕ್ರಮ ಬೇಕು. ಪ್ರಕರಣ ಖಂಡಿಸಿದ ಬಸವನಗೌಡ ತುರ್ವಿಹಾಳ, ನನ್ನ ಮಗ ಆ ರೀತಿ ಮಾಡಿದ್ರೆ ತಪ್ಪು ಎಂದ ಶಾಸಕ. ಇನ್ನು ಈ ಘಟನೆ ಬಗ್ಗೆ ಪಬ್ಲಿಕ್ ಟಿವಿಗೆ ಶಾಸಕ ಬಸನಗೌಡ ತುರ್ವಿಹಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಕರಣವನ್ನ ಖಂಡಿಸಿದ್ದಾರೆ. ನನ್ನ ಮಗ ಆಗಲಿ ಯಾರೇ ಆಗಲಿ ಆ ರೀತಿ ಮಾಡಿದ್ರೆ ತಪ್ಪು ಅಂದಿದ್ದಾರೆ. ಹೇಳಿ ನಾವು ಹೇಳ್ತಾ ಇರೋದು, ಅಲ್ಲೇ ನಮ್ಮ ಮಠದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ನಮ್ಮ ಸಮಾಜದವರು ಅದು ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಮಗ ಆಗಿರ್ಬೋದು, ನಮ್ಮ ಸಹೋದರ ಆಗಿರ್ಬೋದು, ನಾವೆಲ್ಲ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತೀವಿ. ಅಲ್ಲೇ ಸಮಾಜದ ಬಂಧುಗಳು ಅವ್ರನ್ನಲ್ಲಿ ಎತ್ಕೊಂಡಿದ್ದಾರೆ. ಅವ್ರು ಬೇಟಾಡಕ್ ಹೋಗಿಲ್ಲ. ಅವ್ರು ಎಲ್ಲೋ ಇವು ಸಾಕಾಣಿಕೆ ಆಗಿರ್ತಕ್ಕಂಥ ಮರಗಳನ್ನು ತಂದು ಆ ಕಾರ್ಯಕ್ರಮದಲ್ಲಿ ತಗೊಬಂದಿದಾರ. ಯಾರೇ ಮಾಡಿದ್ರೆ ತಪ್ಪದು, ಯಾರೇ ಮಾಡಿದ್ರೆ ತಪ್ಪದು. ಅದನ್ನ ಮಾಡಕ್ ತಪ್ಪೇ ಇಲ್ಲ, ಮಾಡಿದಾರ. ಈಗ ಅರಣ್ಯ ಇಲಾಖೆಯವರು ಮಾಡಿದಾರ, ಮಾತಾಡಿದಾರ ಅವ್ರ ಜೊತೆ. ಅದು ಹೋಗಿ ವಿಸಿಟ್ ಮಾಡಿ ಇದು ಮಾಡಿಕೊಡ್ತು ಅಂತ ಹೇಳಿದರು. ಇಷ್ಟೇ ಅಲ್ಲದೆ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ವಿಕೃತಿ ಮೆರೆದ ವಿಡಿಯೋ, ಫೋಟೋಗಳನ್ನು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಂಡು ವಿಜೃಂಭಿಸಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕಾನೂನು ಉಲ್ಲಂಘಿಸಿದವರು ಯಾರೇ ಆದರೂ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ.
ವನ್ಯಮೃಗಗಳ ವಿಷಯದಲ್ಲಿ ಏನೆಲ್ಲ ಘಟನೆಗಳಾಗಿದ್ದಾವೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅಂತ ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವತ್ತು ಆ ದೃಷ್ಟಿಯನ್ನು ಇಟ್ಕೊಂಡು ಇವತ್ತ ಶಾಸಕರ ಸಹೋದರರು ಇರ್ಬೋದು, ಅವರ ಪುತ್ರರು ಇರ್ಬೋದು, ಯಾವ ರೀತಿ ನಾವು ಸಾರ್ವಜನಿಕವಾಗಿ ನಡ್ಕೋಬೇಕು ಅನ್ನೋದನ್ನು ಅವರು ತಿಳ್ಕೊಬೇಕಾಗಿತ್ತು. ಇವತ್ತು ಅವರು ತಿಳಿದನೋ ಆ ಒಂದು ಇದಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಅದು ಏನೇ ಇದ್ರೆ ಕಾನೂನಿಗೆ ಯಾರೂ ದೊಡ್ಡವರಲ್ಲ, ಶಾಸಕರು ದೊಡ್ಡವರಲ್ಲ, ಜನಸಾಮಾನ್ಯರು ಎಲ್ರಿಗೂ ಒಂದೇ ಕಾನೂನು. ಇವತ್ತು ಶಾಸಕರಿಗೆ ಅದೇ ಕಾನೂನು, ಜನಸಾಮಾನ್ಯರಿಗೂ ಅದೇ ಕಾನೂನು. ಹೀಗಾಗಿ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೋತಾರೆ. ಕಾನೂನು ವ್ಯಾಪ್ತಿಯಲ್ಲಿ ಇದೆ, ಅದು ಹಾಗೆ ಆಗುತ್ತೆ. ಪೊಲೀಸ್ ಇಲಾಖೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ಶಾಸಕರ ಕುಟುಂಬಕ್ಕೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಿದೆ. ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.